ಹಲೋ ಗೈಸ್, ಎಲ್ಲರೂ ಕೂಡ ಕ್ಲೆವರ್ ವೆಂಟ್ ಚಾನಲ್ಗೆ ಸುಸ್ವಾಗತ. ಸೊ ಫಸ್ಟ್ ರೌಂಡ್ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ಮೇಲೆ ನೀವು ಈ ಸ್ಟೆಪ್ಸ್, ಈ ವಿಡಿಯೋದಲ್ಲಿ ಏನು ಸ್ಟೆಪ್ಸ್ ಹೇಳ್ತೀನಿ ಅದನ್ನು ಫಾಲೋ ಮಾಡಬೇಕು. ನೋ ಮ್ಯಾಟರ್ ಯಾವುದೇ ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಿರಲಿ, ನೀವು ಈ ಸ್ಟೆಪ್ಸನ್ನು ಮಾತ್ರ ಫಾಲೋ ಮಾಡಬೇಕಾಗುತ್ತೆ. ಸೊ ಫಸ್ಟ್ ರೌಂಡ್ ರಿಲೇಟೆಡ್ ಕಂಪ್ಲೀಟ್ ರೋಡ್ ಮ್ಯಾಪು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ತಮ್ಮೆಲ್ಲರಿಗೂ ಗೊತ್ತಿರೋಂಗೆ 2 ಆಗಸ್ಟ್ ಅಂದರೆ ಇವತ್ತು ಮೇ ಬಿ ಆಫ್ಟರ್ 1 PM ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಸೊ ನೀವು ವಿಡಿಯೋ ನೋಡ್ತಾ ಇರಬೇಕಾದ್ರೆ ರಿಸಲ್ಟ್ ಅನೌನ್ಸ್ ಕೂಡ ಆಗಿರ್ಬೋದು. ಸೊ ಯಾಕೆ ಆಫ್ಟರ್ 1 PM ಅಂತ ಹೇಳ್ತಾ ಇದ್ದಾರೆ, 11 AM ತನಕ ಅಂತೂ ಕಂಪ್ಲೇಂಟ್ಸ್ ರೇಸ್ ಮಾಡೋದಕ್ಕೆ KN ಅವರು ಟೈಮ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮೇ ಬಿ ಆಫ್ಟರ್ 1 PM ರಿಲೀಸ್ ಆಗೋದು. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಟೈಮ್ ಲೈನ್ ಏನಿರುತ್ತೆ ನೋಡಿ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ನೋಡಿ, ರಿಸಲ್ಟ್ 2 ಆಗಸ್ಟು, ಅದಾಗಿ ಇನ್ನು 2 ದಿನಕ್ಕೆ ಅಂದರೆ 4th ನಿಮಗೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಎಷ್ಟು ದಿನ ಚಾಯ್ಸ್ ಎಂಟ್ರಿ ಟೈಮ್ ಇರುತ್ತೆ ಅಂದರೆ 3 days, ಅಂದರೆ ಅಪ್ ಟು 7th ಆಗಸ್ಟ್ ನಿಮಗೆ ಚಾಯ್ಸ್ ಎಂಟ್ರಿಗೆ ಟೈಮ್ ಇರುತ್ತೆ. ಸೊ ಅದ್ರ ಜೊತೆ KA ಡೈರೆಕ್ಟರ್ ಹೇಳಿರೋದ್ರಿಂಗೆ ಮಿನಿಮಮ್ 7 days ನಾವು ಚಾಯ್ಸ್ ಎಂಟ್ರಿ ಆದಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಟ್ಲೀಸ್ಟ್ ಟಿಲ್ 13th or 14th ನಿಮಗೆ ಅಡ್ಮಿಷನ್ ಆಗೋದಕ್ಕೆ ಮತ್ತು ಮಿಕ್ಕಿದ ಪ್ರೋಸೆಸ್ಗೆಲ್ಲ ಟೈಮ್ ಕೊಡ್ತಾ ಹೋಗ್ತಾರೆ. ಎಸ್ಪೆಷಲಿ ಫಾರ್ ಚಾಯ್ಸ್ 1 ಸ್ಟೂಡೆಂಟ್ಸ್ ಈ ಟೈಮು ತುಂಬ ನೆಸಸರಿ ಆಗಿರುತ್ತೆ. ಸೊ ಇದು ಟೈಮ್ ಲೈನ್ ಆಗಿರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ನೀವು ಜಾಸ್ತಿ ಚಾಯ್ಸ್ ಎಂಟ್ರಿ ಬಗ್ಗೆ ಆಗಲಿ ಯಾವುದು ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮದು ರಿಸಲ್ಟ್ ಏನೇ ಬಂದಿರೋ ಅದ್ರ ಬಗ್ಗೆ ಕೂಡ ಜಾಸ್ತಿ ವರಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನೆಕ್ಸ್ಟ್ ಯಾವುದನ್ನು ಚಾಯ್ಸ್ ಚೂಸ್ ಮಾಡಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ನೀವು ಕನ್ಫ್ಯೂಸ್ ಆಗುವಂಥ ಯಾವುದೇ ಅವಶ್ಯಕತೆ ಇಲ್ಲ. ನೀವು ಚಾಯ್ಸ್ 3 ಮತ್ತು ಚಾಯ್ಸ್ 4 ಫ್ಲೆಕ್ಸಿಬಲ್ ಮಾಡಿದ್ರೆ ಅಂತಂದರೆ ನೀವು 7th ಆಗಸ್ಟ್ ಒಳಗೆ ಯಾವಾಗ ಬೇಕಾದ್ರೂ ನೀವು ಅದನ್ನು ಚೇಂಜ್ ಮಾಡ್ಬೋದು. ಅಂದರೆ ಚಾಯ್ಸ್ 3ನ ಚಾಯ್ಸ್ 2 ಮಾಡ್ಕೊಬೋದು, ಚಾಯ್ಸ್ 4ನ ಚಾಯ್ಸ್ 1 ಮಾಡ್ಕೊಬೋದು. ಅದೇ ಚಾಯ್ಸ್ 1 ಚಾಯ್ಸ್ 3 ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದು ನೀವು ಹುಷಾರಾಗಿರಬೇಕು. ಸೊ ಇನ್ನೊಂದು, ನೀವು ಯಾವುದೇ ಸೀಟ್ ಸಿಕ್ಕಿಲ್ಲ ಅಂದರೂ ಕೂಡ ನೀವು ಆಟೋಮೆಟಿಕ್ಕಾಗಿ 2nd ರೌಂಡ್ಗೆ ಹೋಗ್ತೀರಾ. ಸೊ ಹಾಗಾಗಿ ನೀವು ಕೂಡ ವರಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಜೊತೆಗೆ ನಿಮಗೆ 3rd ರೌಂಡಲ್ಲಿ ಕೂಡ ಒಂದು ಆಪರ್ಚುನಿಟಿ ಇರುತ್ತೆ. ಸೊ ರಿಸಲ್ಟು ಫಸ್ಟ್ ರೌಂಡ್ ಅನೌನ್ಸ್ ಆದಮೇಲೆ ಪ್ಯಾನಿಕ್ ಆಗೋವಂಥ ಅವಶ್ಯಕತೆ ಇಲ್ಲ. ನೀವು ಫಸ್ಟು ಕಾಮಾಗಿರಬೇಕು. ಓಕೆ, ಅಕಸ್ಮಾತ್ ಸೀಟ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ರೌಂಡ್ಗಳಲ್ಲಿ ಕೂಡ ನಿಮಗೆ ಬೆಟರ್ ಸೀಟ್ ಸಿಗ್ಬೋದು, ಅಥವಾ ಚೆನ್ನಾಗಿಲ್ದಿರೋ ಸೀಟ್ ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ರೌಂಡಲ್ಲಿ ಇನ್ನೂ ಅಪ್ಗ್ರೇಡ್ ಆಗ್ಬೋದು ಆ ಸೀಟ್ಸು. ಸೊ ನೀವು ರಿಸಲ್ಟ್ ಬಂದ ತಕ್ಷಣ ಸುಮ್ಮನೆ ಕೂತ್ಕೊಂಡು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅಟ್ಲೀಸ್ಟು ನೆಕ್ಸ್ಟ್ 2 days ಅನಲೈಸ್ ಮಾಡಬೇಕು ನೀವು ಆಪ್ಷನ್ ಎಂಟ್ರಿನ. ಸೊ ಹೆಂಗೆ ಅನಲೈಸ್ ಮಾಡಬೇಕು, ಯಾಕೆ ಅನಲೈಸ್ ಮಾಡಬೇಕಂತಂದರೆ ನೋಡಿ, ಎಸ್ಪೆಷಲಿ ಫಾರ್ ಚಾಯ್ಸ್ 2 and 3, ಚಾಯ್ಸ್ 1 ಕೂಡ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂದರೆ ನೋಡಿ, ಲುಕ್ ಅಟ್ ಈಚ್ ಆ್ಯಂಡ್ ಎವ್ರಿ ಆಪ್ಷನ್. ನೀವು ಯಾವ್ದು ಸೀಟ್ ಅಲಾಟ್ ಆಗಿರುತ್ತೆ ಅದ್ರ ಜೊತೆಗೆ ಅದ್ರ ಮೇಲಿರುವಂಥ ಪ್ರತಿಯೊಂದು ಆಪ್ಷನ್ನು ಕೂಡ ನೀವು ನೋಡ್ತಾ ಹೋಗಬೇಕು. ಸೊ ಸುಮ್ಮನೆ ನೋಡೋದೊಂದೆಲ್ಲ ಒಂದು ಪೇಪರಲ್ಲಿ ಬರ್ಕೊಬೇಕು. ಯಾವ ಥರ 3 ಕ್ಯಾಟಗರಿನಲ್ಲಿ ಡಿವೈಡ್ ಮಾಡಿ. ಡಿಸೈರಬಲ್ ಅಂದರೆ ಇಷ್ಟ ಇರೋಂಥ ಆಪ್ಷನ್ಸ್, ಸೆಮಿ ಡಿಸೈರಬಲ್ ಅಂದರೆ ಪರವಾಗಿಲ್ಲ, ಜೊತೆಗೆ ನಾನ್ ಡಿಸೈರಬಲ್ ಅಂದರೆ 100% ಇಷ್ಟನೇ ಇಲ್ಲ. ಈ ಥರ ನೀವು 3 ಕ್ಯಾಟಗರಿನಲ್ಲಿ ಒಂದು ಟೇಬಲ್ ಹಾಕ್ಕೊಂಡು ಕಾಲೇಜಸ್ನ ಬರ್ಕೊಳ್ತಾ ಬನ್ನಿ. ಸೊ ಅದನ್ನು ಬರ್ಕೊಂಡು ನೀವು ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕಾಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ಇದೇ ರೀತಿ ಇನ್ಫಾರ್ಮೇಷನ್ ಬೇಕಂತ. ಸೊ ನೆಕ್ಸ್ಟ್ ಸ್ಟೆಪ್, ಇಫ್ ಯು ಹ್ಯಾವ್ ಮೋರ್ ನಂಬರ್ ಆಫ್, ನಿಮಗೇನಾದರೂ ಅಕಸ್ಮಾತ್ ಅಲಾಟೆಡ್ ಸೀಟ್ ಮೇಲ್ಗಡೆ ಇಷ್ಟ ಇಲ್ಲದೇ ಇರೋ ಕಾಲೇಜಸ್ ತುಂಬ ಇತ್ತು ಅಂತ ಅಂದ್ಕೊಳ್ಳಿ. ಅಥವಾ ಇನ್ನೊಂದು ಏನಪ್ಪ ಅಂತಂದರೆ, ಅಲಾಟ್ ಆಗಿರೋ ಸೀಟ್ ಕೆಳಗಡೆ ಇವಾಗ 3 ಅಲಾಟ್ ಆಗಿತ್ತು ಅಂದ್ಕೊಳ್ಳಿ, 4 ನಿಮಗೆ ತುಂಬ ಇಷ್ಟ ಇತ್ತು ಅಂದರೆ ಅವಾಗ ನೀವು ಚಾಯ್ಸ್ 2 ಚೂಸ್ ಮಾಡೋದಕ್ಕಾಗೋದಿಲ್ಲ. ಯಾಕಂತಂದರೆ ಚಾಯ್ಸ್ 2 ಚೂಸ್ ಮಾಡಿದ್ರೆ 4 ಹೊಟ್ಟೋಗುತ್ತೆ. ಸೊ ಅಂಥ ಟೈಮ್ನಲ್ಲಿ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಬೇಕಾಗುತ್ತೆ. ಬಟ್ ಇದು ಏನು ಪಾಯಿಂಟು ನೀವು ನಾಪ್ಕ ಇಟ್ಕೊಬೇಕಂದ್ರೆ, ಚಾಯ್ಸ್ 3 ತುಂಬ ರಿಸ್ಕಿ. ಯಾಕೆ ರಿಸ್ಕಿ ಅಂತಂದರೆ, ನಿಮ್ಗೆ ಅಲಾಟ್ ಆಗಿರೋ ಸೀಟ್ ಹೊಟ್ಟೋಗುತ್ತೆ. ಸೊ ನೆಕ್ಸ್ಟು ಸೀಟ್ ಅಲಾಟ್ ಆಗುತ್ತೆ ಅಂತ ಗ್ಯಾರಂಟಿ ಇತ್ತು ಅಂತಂದರೆ ಮಾತ್ರ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿ. ಇಲ್ಲ ಅಂದರೆ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಚಾಯ್ಸ್ 2ನೇ ಬೆಟರ್ ಚಾಯ್ಸು. ಸೊ ನೋಡಿ, ನೀವು 2 ಆಗಸ್ಟಿಂದ 4th ಆಗಸ್ಟಲ್ಲಿ ಜೊತೆಗೆ ಚಾಯ್ಸ್ ಎಂಟ್ರಿಗೆ 3 ದಿನ ಏನು ಟೈಮ್ ಕೊಟ್ಟಿರ್ತಾರೆ. ಅವಾಗ ಚಾಯ್ಸ್ 1 ಸ್ಟೂಡೆಂಟ್ಸ್ ಏನೇನು ಮಾಡಬೇಕಪ್ಪ ಅಂದರೆ, ಗೆಟ್ ಫೀಸ್ ರೆಡಿ ಮಾಡ್ಕೊಬೇಕು. ಎಷ್ಟು ಫೀಸ್ ರೆಡಿ ಮಾಡ್ಕೊಬೇಕಪ್ಪ ಅಂತಂದರೆ, ಜನರಲಾಗಿ ಹೇಳ್ತಾರೆ SNQ ಕೋಟ ಬಿಟ್ಬಿಡಿ, 1.2 lakh ಪ್ಲಸ್ ಅಪ್ ಟು 50K ಇರಬೇಕು. ಯಾಕೆಂದರೆ ಕಾಲೇಜ್ನವ್ರು ಕೂಡ ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾರೆ. ಎಷ್ಟು ಕೇಳ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ, ಅದು ಒಂದೊಂದು ಕಾಲೇಜಲ್ಲಿ ಒಂದೊಂದು ಅಮೌಂಟ್ ಕೇಳ್ತಾರೆ. ಸೊ ಹಾಗಾಗಿ ನೀವು 1.2 lakh ಪ್ಲಸ್ ಅಪ್ ಟು 50K ನಿಮ್ಮ ಹತ್ರ ಅಮೌಂಟ್ ರೆಡಿ ಇರಬೇಕು. ಜೊತೆಗೆ ಗೆಟ್ ಡಾಕ್ಯುಮೆಂಟ್ಸ್ ರೆಡಿ. ಯಾವ್ದಾವ ಡಾಕ್ಯುಮೆಂಟ್ಸ್ ಅಂತ ಒಂದು ಸಪ್ರೇಟ್ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಕೂಡ ನಾನು ಹೇಳ್ತೀನಿ. ಜೊತೆಗೆ ಗೆಟ್ ಬ್ಯಾಂಕ್ ಚೆಕ್ ಬುಕ್. ನೀವು ಚಲನನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ ಮುಖಾಂತರ ನೀವು ಕಟ್ತೀರಾ ಅಂತಂದರೆ ನಿಮಗೆ ಚೆಕ್ ಬುಕ್ ಬೇಕಾಗುತ್ತೆ. ಸೊ ಚೆಕ್ ಬುಕ್ ರೆಡಿ ಮಾಡ್ಕೊಳ್ಳಿ. ಜೊತೆಗೆ ಆ ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟ್ ಕೂಡ ರೆಡಿ ಇರಬೇಕು. ಎಷ್ಟು 1.2 lakh ಇದ್ದರೆ ಸಾಕು. 50K ನೀವು ಬೇರೆ ಅಕೌಂಟಲ್ಲಿದ್ದರೂ ಓಕೆ, ಇಲ್ಲ ಅದೇ ಅಕೌಂಟಲ್ಲಿದ್ದರೂ ಓಕೆ. ಇನ್ನೊಂದು ಏನಪ್ಪ ಅಂದರೆ, ಚಾಯ್ಸ್ 1 ಭಾಳಷ್ಟು ಇಂಪಾರ್ಟೆಂಟು. ನೀವು ಚಲನ್ ಡೌನ್ಲೋಡ್ ಮಾಡ್ಕೊಂಡು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡು ಆಮೇಲೆ ನೀವು ಕಾಲೇಜ್ ಬೇಡ, ನಾನು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಸೊ ಫಸ್ಟು ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಮುಂಚೆ 2 ದಿನದ ಟೈಮಲ್ಲಿ ರಿಸರ್ಚ್ ಮಾಡಿ ಕಾಲೇಜ್ ಬಗ್ಗೆ ಇನ್ನೂ ತಿಳ್ಕೊಳ್ಳಿ, ಇನ್ಫಾರ್ಮೇಷನ್ನ ತಿಳ್ಕೊಂಬಿಟ್ಟು ಆಮೇಲೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿ. ಸುಮ್ಮನೆ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಚಾಯ್ಸ್ 2 ಮತ್ತು ಚಾಯ್ಸ್ 3 ಸ್ಟೂಡೆಂಟ್ಸ್ ಈ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂದರೆ, ವಿಚ್ ಕಾಲೇಜ್ ನಿಮಗೆ ಡಿಸೈಡ್ ವಿಚ್ ಚಾಯ್ಸ್ ಟು ಸೆಲೆಕ್ಟ್. ನೀವು ಚಾಯ್ಸ್ 2 ಮತ್ತು ಚಾಯ್ಸ್ 3 ಕನ್ಫ್ಯೂಸ್ ಆಗಿರೋ ನಾವಾಗಲೇ ಹೇಳಿದ್ನಲ್ಲ, ಆ ಥರ ನೀವು ಚಾಯ್ಸನ್ನ ಕನ್ಫ್ಯೂಸ್ ಮಾಡ್ಕೊಂಡಲೇ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಒಂದು ಪೇಪರಲ್ಲಿ ರಫ್ ವರ್ಕ್ ಮಾಡಿಕೊಂಡು ನೀಟಾಗಿ ಪ್ರಯಾರಿಟಿ ಅರೇಂಜ್ ಮಾಡ್ಕೊಳ್ಳಿ. ಯಾಕೆಂದರೆ ನೆಕ್ಸ್ಟ್ ನೀವು ಎಡಿಟ್ ಮಾಡೋದಕ್ಕೆ ಬೇಕಾಗುತ್ತೆ. ಐಡಿಯಲ್ ಪ್ರಯಾರಿಟಿ ಏನಪ್ಪ ಅಂದರೆ, ಡಿಸೈರ್ಡ್ ಸೀಟ್ ಮೇಲ್ಗಡೆ ಎಲ್ಲ ಡಿಸೈರ್ಡ್ ಇರಬೇಕು, ಕೆಳಗಡೆ ಸೆಮಿ ಡಿಸೈರ್ಡ್ ಇರಬೇಕು, ಆದರೂ ಲಾಸ್ಟಲ್ಲಿ ಲೀಸ್ಟ್ ಡಿಸೈರ್ಡ್ ಸೀಟ್ ಇರಬೇಕು. ಇದೇ ರೀತಿ ಪ್ರಯಾರಿಟಿ ಕೊಡ್ತಾ ಬನ್ನಿ. ಓಕೆ,
ಸೊ ಬೆಸ್ಟ್ ಚಾಯ್ಸ್ ಯಾವುದಪ್ಪ ಅಂದರೆ ಚಾಯ್ಸ್ 2. ಯಾಕಪ್ಪ ಅಂತಂದರೆ ಪ್ರೊವೈಡೆಡ್ ಎಡಿಟಿಂಗ್ ಪ್ರಾಪರಾಗಿ ಮಾಡಿದ್ರೆ ನೀವು ಚಾಯ್ಸ್ 2 ಬೆಸ್ಟ್. ಯಾಕೆಂದರೆ ಸೀಟು ಇರುತ್ತೆ, ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು, ಇನ್ನೂ ಬೆಟರ್ ಕಾಲೇಜ್ ಕೂಡ ಸಿಗುತ್ತೆ. ಬಟ್ ಏನು ತಪ್ಪು ಮಾಡಬಾರ್ದು ಅಂದರೆ ಮೇಲ್ಗಡೆ ಬ್ಯಾಡ್ ಆಪ್ಷನ್ಸ್ ಯಾವುದೂ ಇಡಬಾರ್ದು. ಅಂದರೆ ಇಷ್ಟ ಇಲ್ದಿರೋದು ಇತ್ತು, ಅದು ಸೆಲೆಕ್ಟ್ ಆಗೋಯ್ತು, ಅಲಾಟ್ ಆಗೋಯ್ತು ಅಂದರೆ ಮತ್ತೆ ನೀವು ಹಳೆ ಏನು ಹೋಲ್ಡ್ ಮಾಡಿರ್ತೀರ ಸೀಟ್ ಅದನ್ನು ತೊಗೊಳೋದಕ್ಕೆ ಆಗೋದಿಲ್ಲ. ಎಡಿಟಿಂಗ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.